ನೋಡಿ, ಬಡ ಮಕ್ಕಳಿಗೆ ಅಂತಾನೆ ಸರ್ಕಾರ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಇಂತಹ ಬಿಸಿಯೂಟ ಸೇವಿಸಿದಂತಹ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಸ್ಟೋರಿ? ಮಕ್ಕಳ ಪಾಲಿಗೆ ವಿಷವಾಯಿತು ಬಿಸಿಯೂಟ. ಹಲ್ಲಿ ಬಿದ್ದ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ. ಖುಷಿಯಿಂದ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಅಡುಗೆ ಸಿಬ್ಬಂದಿ ಮತ್ತು ಶಿಕ್ಷಕರ ವಿರುದ್ಧ ಮಕ್ಕಳ ಪೋಷಕರು ನಿಗಿ ಕೆಂಡವಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇ ಬಿಸಿಯೂಟದಲ್ಲಿ ಬಿದ್ದ ಹಲ್ಲಿ. ಹೌದು, ಯಾದಗಿರಿ ಜಿಲ್ಲೆ ಸುರ್ಪುರದ ತಿಮ್ಮಾಪುರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ವಡ್ರೋಣಿಯ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಬಿಸಿಯೂಟದಲ್ಲಿ ಹಲ್ಲಿ ಕಂಡಿದೆ. ಹಲ್ಲಿ ಬಿದ್ದ ಊಟ ಸೇವಿಸಿದ 42 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಶಿಕ್ಷಕರು ಮಕ್ಕಳನ್ನ ಹಸ್ನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಇನ್ನೂ ಓರ್ವ ಬಾಲಕ ಮಾತ್ರ ವಾಂತಿ ಭೇದಿ ಹೆಚ್ಚಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಕ್ಕಳು ಊಟ ಮಾಡ್ತಾ ಇದ್ದ ವೇಳೆ ತಟ್ಟೆಯಲ್ಲೇ ಹಲ್ಲಿ ಕಂಡು ಬಂದಿದ್ದು ಶಾಲಾ ಶಿಕ್ಷಕರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಶಾಲೆಗೆ ಆಹಾರ ಪೂರೈಕೆ ಮಾಡ್ತಾ ಇರೋ ಏಜೆನ್ಸಿ ವಿರುದ್ಧವೂ ನಿಗಿ ಕೆಂಡವಾಗಿದ್ದಾರೆ. ಇನ್ನ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥರಾದ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಿಇಒ ಯಲ್ಲಪ್ಪ ಭೇಟಿ ನೀಡಿದರು. 12 ಶಾಲೆಗಳಿಗೆ ಆಹಾರ ಸರಬರಾಜು ಮಾಡುವ ವಿಶ್ವಗಂಗಾ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗಿರುವ ಬಗ್ಗೆ ಖುದ್ದು ತಾಲೂಕಾ ಆರೋಗ್ಯಾಧಿಕಾರಿ ಸ್ಪಷ್ಟನೆ ನೀಡಿದ್ದು ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆರೋಗ್ಯ ಲೆಟರ್ ಕೊಟ್ಟು ಪರ್ಮಿಷನ್ ಬಿಸಿಯೂಟ ಸಪ್ಲೈ ಯಾರು ಮಾಡಿರ್ತಾರೆ ಏಜೆನ್ಸಿ ವಿಶ್ವಗಂಗಾ ಏಜೆನ್ಸಿಯವರು ಮಾಡಬೇಕಾಗಿತ್ತು, ಚೆನ್ನಾಗಿ ನೋಡಬೇಕಾಗಿತ್ತು. ಇಲ್ಲಿ ಬಿದ್ದಿರ್ತಕ್ಕಂಥ ಒಂದು ಇದು ಅಂತಂದ್ರೆ ಸಾಂಬಾರ್ನಲ್ಲಿ ಇಲ್ಲಿತ್ತು, ಆ ಬಿದ್ದಿರ್ತಕ್ಕಂಥದ್ದೇನು ಅವ್ರ ಗಮನಕ್ಕೆ ಬರಬೇಕಾಗಿತ್ತು, ಚೆನ್ನಾಗಿ ನೋಡಿ ಮಾಡಬೇಕಾಗಿತ್ತು. ಯಾಕೆ ಅವರು ನಿರ್ಲಕ್ಷ್ಯ ವಹಿಸಿದ ಕಾರಣ. ಸರ್ಕಾರ ಕೊಡ್ತಾ ಇರೋ ಅಕ್ಕಿಯಲ್ಲಿ ಹುಳ, ಬಿಸಿಯೂಟದ ತಟ್ಟೆಯಲ್ಲಿ ಹಲ್ಲಿ, ಇಂತಹ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರ ಇನ್ನಾದರೂ ಈ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೋಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಬಡ ಮಕ್ಕಳಿಗೆ ಅಂತಾನೆ ಸರ್ಕಾರ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಇಂತಹ ಬಿಸಿಯೂಟ ಸೇವಿಸಿದಂತಹ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಸ್ಟೋರಿ? ಮಕ್ಕಳ ಪಾಲಿಗೆ ವಿಷವಾಯಿತು ಬಿಸಿಯೂಟ. ಹಲ್ಲಿ ಬಿದ್ದ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ. ಖುಷಿಯಿಂದ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಅಡುಗೆ ಸಿಬ್ಬಂದಿ ಮತ್ತು ಶಿಕ್ಷಕರ ವಿರುದ್ಧ ಮಕ್ಕಳ ಪೋಷಕರು ನಿಗಿ ಕೆಂಡವಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇ ಬಿಸಿಯೂಟದಲ್ಲಿ ಬಿದ್ದ ಹಲ್ಲಿ. ಹೌದು, ಯಾದಗಿರಿ ಜಿಲ್ಲೆ ಸುರ್ಪುರದ ತಿಮ್ಮಾಪುರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ವಡ್ರೋಣಿಯ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಬಿಸಿಯೂಟದಲ್ಲಿ ಹಲ್ಲಿ ಕಂಡಿದೆ. ಹಲ್ಲಿ ಬಿದ್ದ ಊಟ ಸೇವಿಸಿದ 42 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಶಿಕ್ಷಕರು ಮಕ್ಕಳನ್ನ ಹಸ್ನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಇನ್ನೂ ಓರ್ವ ಬಾಲಕ ಮಾತ್ರ ವಾಂತಿ ಭೇದಿ ಹೆಚ್ಚಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಕ್ಕಳು ಊಟ ಮಾಡ್ತಾ ಇದ್ದ ವೇಳೆ ತಟ್ಟೆಯಲ್ಲೇ ಹಲ್ಲಿ ಕಂಡು ಬಂದಿದ್ದು ಶಾಲಾ ಶಿಕ್ಷಕರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಶಾಲೆಗೆ ಆಹಾರ ಪೂರೈಕೆ ಮಾಡ್ತಾ ಇರೋ ಏಜೆನ್ಸಿ ವಿರುದ್ಧವೂ ನಿಗಿ ಕೆಂಡವಾಗಿದ್ದಾರೆ. ಇನ್ನ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥರಾದ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಿಇಒ ಯಲ್ಲಪ್ಪ ಭೇಟಿ ನೀಡಿದರು. 12 ಶಾಲೆಗಳಿಗೆ ಆಹಾರ ಸರಬರಾಜು ಮಾಡುವ ವಿಶ್ವಗಂಗಾ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗಿರುವ ಬಗ್ಗೆ ಖುದ್ದು ತಾಲೂಕಾ ಆರೋಗ್ಯಾಧಿಕಾರಿ ಸ್ಪಷ್ಟನೆ ನೀಡಿದ್ದು ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆರೋಗ್ಯ ಲೆಟರ್ ಕೊಟ್ಟು ಪರ್ಮಿಷನ್ ಬಿಸಿಯೂಟ ಸಪ್ಲೈ ಯಾರು ಮಾಡಿರ್ತಾರೆ ಏಜೆನ್ಸಿ ವಿಶ್ವಗಂಗಾ ಏಜೆನ್ಸಿಯವರು
ಮಾಡಬೇಕಾಗಿತ್ತು, ಚೆನ್ನಾಗಿ ನೋಡಬೇಕಾಗಿತ್ತು. ಇಲ್ಲಿ ಬಿದ್ದಿರ್ತಕ್ಕಂಥ ಒಂದು ಇದು ಅಂತಂದ್ರೆ ಸಾಂಬಾರ್ನಲ್ಲಿ ಇಲ್ಲಿ ಬಿದ್ದಿತ್ತು. ಆ ಬಿದ್ದಿರ್ತಕ್ಕಂಥದ್ದೇನು ಅವ್ರ ಗಮನಕ್ಕೆ ಬರಬೇಕಾಗಿತ್ತು, ಚೆನ್ನಾಗಿ ನೋಡಿ ಮಾಡಬೇಕಾಗಿತ್ತು. ಯಾಕೆ ಅವರು ನಿರ್ಲಕ್ಷ್ಯ ವಹಿಸಿದ ಈ ಕಾರಣ. ಸರ್ಕಾರ ಕೊಡ್ತಾ ಇರೋ ಅಕ್ಕಿಯಲ್ಲಿ ಹುಳ, ಬಿಸಿಯೂಟದ ತಟ್ಟೆಯಲ್ಲಿ ಹಲ್ಲಿ, ಇಂತಹ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರ ಇನ್ನಾದರೂ ಈ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೋಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಬಡ ಮಕ್ಕಳಿಗೆ ಅಂತಾನೆ ಸರ್ಕಾರ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಇಂತಹ ಬಿಸಿಯೂಟ ಸೇವಿಸಿದಂತಹ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಸ್ಟೋರಿ? ಮಕ್ಕಳ ಪಾಲಿಗೆ ವಿಷವಾಯಿತು ಬಿಸಿಯೂಟ. ಹಲ್ಲಿ ಬಿದ್ದ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ. ಖುಷಿಯಿಂದ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಅಡುಗೆ ಸಿಬ್ಬಂದಿ ಮತ್ತು ಶಿಕ್ಷಕರ ವಿರುದ್ಧ ಮಕ್ಕಳ ಪೋಷಕರು ನಿಗಿ ಕೆಂಡವಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇ ಬಿಸಿಯೂಟದಲ್ಲಿ ಬಿದ್ದ ಹಲ್ಲಿ. ಹೌದು, ಯಾದಗಿರಿ ಜಿಲ್ಲೆ ಸುರ್ಪುರದ ತಿಮ್ಮಾಪುರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ವಡ್ರೋಣಿಯ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಬಿಸಿಯೂಟದಲ್ಲಿ ಹಲ್ಲಿ ಕಂಡಿದೆ. ಹಲ್ಲಿ ಬಿದ್ದ ಊಟ ಸೇವಿಸಿದ 42 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಶಿಕ್ಷಕರು ಮಕ್ಕಳನ್ನ ಹಸ್ನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು, ಇನ್ನೂ ಓರ್ವ ಬಾಲಕ ಮಾತ್ರ ವಾಂತಿ ಭೇದಿ ಹೆಚ್ಚಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಕ್ಕಳು ಊಟ ಮಾಡ್ತಾ ಇದ್ದ ವೇಳೆ ತಟ್ಟೆಯಲ್ಲೇ ಹಲ್ಲಿ ಕಂಡು ಬಂದಿದ್ದು ಶಾಲಾ ಶಿಕ್ಷಕರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಶಾಲೆಗೆ ಆಹಾರ ಪೂರೈಕೆ ಮಾಡ್ತಾ ಇರೋ ಏಜೆನ್ಸಿ ವಿರುದ್ಧವೂ ನಿಗಿ ಕೆಂಡವಾಗಿದ್ದಾರೆ. ಇನ್ನ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥರಾದ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಿಇಒ ಯಲ್ಲಪ್ಪ ಭೇಟಿ ನೀಡಿದರು. 12 ಶಾಲೆಗಳಿಗೆ ಆಹಾರ ಸರಬರಾಜು ಮಾಡುವ ವಿಶ್ವಗಂಗಾ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗಿರುವ ಬಗ್ಗೆ ಖುದ್ದು ತಾಲೂಕಾ ಆರೋಗ್ಯಾಧಿಕಾರಿ ಸ್ಪಷ್ಟನೆ ನೀಡಿದ್ದು, ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅವರು ಆರೋಗ್ಯ ಹದಗೆಟ್ಟಿದೆ ಸುಳ್ವಾಡೆ ಲೆಟರ್ ಕೊಟ್ಟು ಪರ್ಮಿಷನ್ ಬಿಸಿಯೂಟ ಸಪ್ಲೈ ಯಾರು ಮಾಡಿರ್ತಾರೆ ಏಜೆನ್ಸಿ, ವಿಶ್ವಗಂಗಾ ಏಜೆನ್ಸಿಯವರು ಮಾಡಬೇಕಾಗಿತ್ತು, ಚೆನ್ನಾಗಿ ನೋಡಬೇಕಾಗಿತ್ತು. ಇಲ್ಲಿ ಬಿದ್ದಿರ್ತಕ್ಕಂಥ ಒಂದು ಇದು ಅಂತಂದ್ರೆ ಸಾಂಬಾರ್ನಲ್ಲಿ ಇಲ್ಲಿ ಬಿದ್ದಿತ್ತು. ಆ ಬಿದ್ದಿರ್ತಕ್ಕಂಥದ್ದೇನು ಅವ್ರ ಗಮನಕ್ಕೆ ಬರಬೇಕಾಗಿತ್ತು, ಚೆನ್ನಾಗಿ ನೋಡಿ ಮಾಡಬೇಕಾಗಿತ್ತು. ಯಾಕೆ ಅವರು ನಿರ್ಲಕ್ಷ್ಯ ವಹಿಸಿದ ಈ ಕಾರಣ. ಸರ್ಕಾರ ಕೊಡ್ತಾ ಇರೋ ಅಕ್ಕಿಯಲ್ಲಿ ಹುಳ, ಬಿಸಿಯೂಟದ ತಟ್ಟೆಯಲ್ಲಿ ಹಲ್ಲಿ, ಇಂತಹ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರ ಇನ್ನಾದರೂ ಈ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೋಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಬಡ ಮಕ್ಕಳಿಗೆ ಅಂತಾನೆ ಸರ್ಕಾರ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಇಂತಹ ಬಿಸಿಯೂಟ ಸೇವಿಸಿದಂತಹ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನ ಸೇರಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಸ್ಟೋರಿ? ಮಕ್ಕಳ ಪಾಲಿಗೆ ವಿಷವಾಯಿತು ಬಿಸಿಯೂಟ. ಹಲ್ಲಿ ಬಿದ್ದ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ. ಖುಷಿಯಿಂದ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಅಡುಗೆ ಸಿಬ್ಬಂದಿ ಮತ್ತು ಶಿಕ್ಷಕರ ವಿರುದ್ಧ ಮಕ್ಕಳ ಪೋಷಕರು ನಿಗಿ ಕೆಂಡವಾಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇ ಬಿಸಿಯೂಟದಲ್ಲಿ ಬಿದ್ದ ಹಲ್ಲಿ.
ಹೌದು, ಯಾದಗಿರಿ ಜಿಲ್ಲೆ ಸುರ್ಪುರದ ತಿಮ್ಮಾಪುರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ವಡ್ರೋಣಿಯ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಬಿಸಿಯೂಟದಲ್ಲಿ ಹಲ್ಲಿ ಕಂಡಿದೆ. ಹಲ್ಲಿ ಬಿದ್ದ ಊಟ ಸೇವಿಸಿದ 42 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಶಿಕ್ಷಕರು ಮಕ್ಕಳನ್ನ ಹಸ್ನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು, ಇನ್ನೂ ಓರ್ವ ಬಾಲಕ ಮಾತ್ರ ವಾಂತಿ ಭೇದಿ ಹೆಚ್ಚಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಕ್ಕಳು ಊಟ ಮಾಡ್ತಾ ಇದ್ದ ವೇಳೆ ತಟ್ಟೆಯಲ್ಲೇ ಹಲ್ಲಿ ಕಂಡು ಬಂದಿದ್ದು ಶಾಲಾ ಶಿಕ್ಷಕರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಶಾಲೆಗೆ ಆಹಾರ ಪೂರೈಕೆ ಮಾಡ್ತಾ ಇರೋ ಏಜೆನ್ಸಿ ವಿರುದ್ಧವೂ ನಿಗಿ ಕೆಂಡವಾಗಿದ್ದಾರೆ. ಇನ್ನ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥರಾದ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಿಇಒ ಯಲ್ಲಪ್ಪ ಭೇಟಿ ನೀಡಿದರು. 12 ಶಾಲೆಗಳಿಗೆ ಆಹಾರ ಸರಬರಾಜು ಮಾಡುವ ವಿಶ್ವಗಂಗಾ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗಿರುವ ಬಗ್ಗೆ ಖುದ್ದು ತಾಲೂಕಾ ಆರೋಗ್ಯಾಧಿಕಾರಿ ಸ್ಪಷ್ಟನೆ ನೀಡಿದ್ದು, ಪೋಷಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಶಿಕ್ಷಕರು ಅವರು ಆರೋಗ್ಯ ಹದಗೆಟ್ಟಿದೆ ಲೆಟರ್ ಕೊಟ್ಟು ಪರ್ಮಿಷನ್ ಬಿಸಿಯೂಟ ಸಪ್ಲೈ ಯಾರು ಮಾಡಿರ್ತಾರೆ ಏಜೆನ್ಸಿ ವಿಶ್ವಗಂಗಾ ಏಜೆನ್ಸಿಯವರು ಮಾಡಬೇಕಾಗಿತ್ತು, ಚೆನ್ನಾಗಿ ನೋಡಬೇಕಾಗಿತ್ತು. ಇಲ್ಲಿ ಬಿದ್ದಿರ್ತಕ್ಕಂಥ ಒಂದು ಇದು ಅಂತಂದ್ರೆ ಸಾಂಬಾರ್ನಲ್ಲಿ ಇಲ್ಲಿ ಬಿದ್ದಿತ್ತು. ಆ ಬಿದ್ದಿರ್ತಕ್ಕಂಥದ್ದೇನು ಅವ್ರ ಗಮನಕ್ಕೆ ಬರಬೇಕಾಗಿತ್ತು, ಚೆನ್ನಾಗಿ ನೋಡಿ ಮಾಡಬೇಕಾಗಿತ್ತು. ಯಾಕೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸರ್ಕಾರ ಕೊಡ್ತಾ ಇರೋ ಅಕ್ಕಿಯಲ್ಲಿ ಹುಳ, ಬಿಸಿಯೂಟದ ತಟ್ಟೆಯಲ್ಲಿ ಹಲ್ಲಿ, ಇಂತಹ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರ ಇನ್ನಾದರೂ ಈ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೋಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.